ಲೂಲು ಮಾಲಲ್ಲಿತ್ತು ಆಡಿಷನ್ನು ಫ್ಯಾಷನ್ ಶೋದು. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ಗೊತ್ತಿಲ್ಲ ಹೇಗೆ ಮಾಡ್ತಾಳೆ ಏನು ಎತ್ತ ಅಂತ ಹೇಳಿಬಿಟ್ಟು. ಸೊ ಹೋಗ್ತಾ ಇದ್ದೀವಿ ಬಿಕಾಸ್ ತುಂಬ ಜನ ಮಕ್ಕಳು ಬಂದಿರ್ತಾರೆ. ಸೊ ನಾವು ಸ್ವಲ್ಪ ಬೇಗ ಹೋದರೆ ಅಪ್ಲಿಕೇಶನ್ ಬೇಗ ಫಿಲ್ ಮಾಡಿ ವೆಯ್ಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಅರೌಂಡ್ 10 o'clockಗೆಲ್ಲ ಹೋಗಿ ರೀಚ್ ಆಗೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಕೂಡ ಬೇಗ ಪಾಪ ಎದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೋಡಿ 10 ಗಂಟೆ ಆಯಿತು, ರೀಚ್ ಆದ್ವಿ. ರೀಚ್ ಆಗಿಬಿಟ್ಟು ಆದ್ಯಂಗೆ ತಲೆ ಒಂದು ಬಾಚಿಕೊಂಡು ಫ್ರೀ ಇಯರ್ಸ್ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಬಿಕಾಸ್ ಅವಳಿಗೆ ಸಿಲ್ಕಿ ಇಯರ್ಸ್ ಅಲ್ವಾ, ಹಾಗಾಗಿ ಅಲ್ಲೇ ಆಟೋದಲ್ಲೇ ತಲೆ ಬಾಚಿಕೊಂಡು ಹೋಗ್ತಾ ಇದ್ವಿ. ಹಸ್ಬೆಂಡ್ನ ಕರೆದೆ. ಸೊ ಅವ್ರು ಬರೋಲ್ಲ, ಇಲ್ಲಿ ಪಾರ್ಕಿಂಗ್ ಇಲ್ಲ, ನೀವು ಹೋಗ್ಬಿಟ್ಟು ಬನ್ನಿ, ಮುಗ್ದಾದ್ಮೇಲೆ ನನಗೆ ಫೋನ್ ಮಾಡಿ, ಸೊ ನಾನು ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಅವ್ರು ಆಟೋಗೆ ಹೋದರು. ನಾನು ಅದೇ ಈಗ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಎಕ್ಸ್ಪೀರಿಯೆನ್ಸು ಫ್ಯಾಷನ್ ಶೋದು ನೋಡೋಣ. ಸೊ ನೋಡಿ, ನಾವು ರೀಚ್ ಆಗೋಷ್ಟರಲ್ಲಿ ಎಷ್ಟು ಜನ ಪೇರೆಂಟ್ಸು ಮತ್ತು ಮಕ್ಕಳು ಬಂದಿದ್ದಾರೆ ಅಂತ ನೀವೇ ನೋಡ್ತಿರ್ಬೋದು. ಸೊ ನಾವು ಅರೌಂಡ್ 10 ಗಂಟೆಗೆ ಹೋಗಿದ್ದು, ಅಷ್ಟೊತ್ತಿಗೆ ಅಷ್ಟು ಜನ ಮಕ್ಕಳು ಬಂದಿದ್ದಾರೆ. ಸೊ ಅಪ್ಲಿಕೇಶನ್ ಎಲ್ಲ ಕೊಟ್ಟರು, ಅದನ್ನೆಲ್ಲ ಫಿಲ್ ಮಾಡಿ ಮತ್ತು ವಾಪಸ್ ಕೊಡ್ತಾಯಿದ್ರು. ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಅಲ್ಲಿರೋಂಥ ಸ್ಟಾಫು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು, ಎಷ್ಟು ದಿನ ಇರುತ್ತೆ, ಯಾವ ಥರ ಇರುತ್ತೆ, ಸೊ ಡ್ರೆಸ್ಸಸ್ ಎಲ್ಲ ಯಾವ ಥರ ಪ್ರೊವೈಡ್ ಮಾಡ್ತೀವಿ, ಅದು ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ಆದ್ಯ ಕೂಡ ಏನು ಟಿಫನ್ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು. ಸೊ ಅಲ್ಲೇ 4th ಫ್ಲೋರಲ್ಲಿ ಫುಡ್ ಕೌಂಟ್ರಿಗೆ ಬಂದು ಪನ್ನೀರ್ ಪಪ್ಸ್ ತೊಗೊಂಡು ಹೊರಟೆ. ನಾನು ಹೋಗೋಷ್ಟರಲ್ಲಿ ಸೊ ಆದ್ಯ ಪ್ರಾಕ್ಟೀಸ್ ಕೂಡ ಮಾಡ್ತಾಯಿದ್ಲು, ಯಾವ ಥರ ವಾಕ್ ಮಾಡಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು. ಫ್ರೆಂಡ್ ಒಬ್ಬರು ಸಿಕ್ಕಿದ್ರು, ಆರಾಧ್ಯ ಅಂತ, ನೀವು ನೋಡಿರ್ತೀರ ಇವ್ರನ್ನ. ಇವರು ಕೂಡ ಚೈಲ್ಡ್ ಆರ್ಟಿಸ್ಟು. ಸೊ ಪಾಪ ಅವರು ಇವಳಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು, ಯಾವ ಥರ ವಾಕ್ ಮಾಡಬೇಕು ಏನು ಎತ್ತ ಅಂತ. ಎಲ್ಲ ಪೇರೆಂಟ್ಸು ಕೂಡ ಗೈಡ್ ಮಾಡ್ತಾಯಿದ್ರು ಅವ್ರವ್ರ ಮಕ್ಕಳಿಗೆ. ಸೊ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು, ಒಂದು ನಂಬಿಕೆ ಮೇಲೆ ಸೊ ಆಡಿಷನ್ ಕೊಡ್ತೀವಿ. ಅದು ಸೆಲೆಕ್ಟ್ ಆಗೋದು ಬಿಡೋದು ಲಕ್ ಅಲ್ವಾ. ಸೊ ನೋಡಿ, ಆರಾಧ್ಯ ಏನು ಸಖತ್ತಾಗಿ ಕ್ಯಾಟ್ ವಾಕ್ ಮಾಡ್ತಾ ಇದ್ದಾಳೆ ಅಂತ. ಸೊ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ, ಇದು 3ನೇ ವರ್ಷ ಅಂತೆ ಅವರು. ಸೊ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಟೀಚ್ ಮಾಡಿ ಕೊಟ್ಟರು. ತುಂಬಾ ಯೂಸ್ ಆಯಿತು ಅವಳಿಗೆ, ಅವರು ಟೀಚ್ ಮಾಡಿದ್ದು. ಥ್ಯಾಂಕ್ ಯು ಆರಾಧ್ಯ ಹೇಳ್ಕೊಟ್ಟಿದ್ದಕ್ಕೆ. ಸೊ ಇನ್ನು ಆಡಿಷನ್ ಎಲ್ಲ ಮುಗೀತು, ಮಧ್ಯಾಹ್ನ 1 o'clock ಆಗೋಯಿತು ಆಡಿಷನ್ ಎಲ್ಲ ಮುಗಿಯೋಷ್ಟರಲ್ಲಿ. ಸೊ ಇನ್ನು ಆರಾಧ್ಯ ಪೇರೆಂಟು ಮತ್ತು ನಾವು ಏನಾದರೂ ಮಕ್ಕಳಿಗೆ ತಿನ್ಸೋಣ ಅಂತ ಹೇಳಿಬಿಟ್ಟು, ಬಿಕಾಸ್ ಆಲ್ರೆಡಿ ಲಂಚ್ ಟೈಮ್ ಆಗಿತ್ತಲ್ವ, ಹಾಗಾಗಿ ಮತ್ತು ನಾವು ಫುಡ್ ಹಾಗೆ ಇವ್ರದ್ದು ಒಂದು ಬರ್ತಾ ಇದ್ವಿ. ಸೊ ನಾವು ಬಂದುಬಿಟ್ವಿ ಬೇಗ, ಇವರಿಬ್ಬರು ತರಲೆ ಮಾಡ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಇನ್ನು ಫುಡ್ ಕೋರ್ಟ್ಗೆ ರೀಚ್ ಆಗಿ ಆದ್ಯ ಫ್ರೆಂಚ್ ಫ್ರೈಸು ಮತ್ತು ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ಲು. ಸೊ ನಾನು ಪೇ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಬಿಡಲೇ ಇಲ್ಲ. ಸೊ ಆರಾಧ್ಯ ಅವರು ಪೇರೆಂಟ್ಸು ಫಸ್ಟ್ ಟೈಮ್ ಬಂದಿದ್ದೀರಾ, ತೊಗೊಳ್ಳಿ, ನೆಕ್ಸ್ಟ್ ಟೈಮ್ ಬೇಕಾದರೆ ನೀವು ಮಾಡಿ ಅಂತ ಹೇಳಿಬಿಟ್ಟು ಅವರೇ ಪೇ ಮಾಡಿದ್ರು ಪಾಪ. ಸೊ ಆದ್ಯ ತರಲೆ ಅಂತೂ ಯಾರಾದರೂ ಇದ್ಬಿಟ್ರೆ ಮಕ್ಕಳಿಗೆ ಚೆಂದ ಅಲ್ವಾ, ಹಿಡಿಯೋಕ್ಕಂತೂ ಆಗೋದೇ ಇಲ್ಲ. ಅಲ್ಲಿ ಓಡಾಡಿಕೊಂಡು ಸೊ ತರಲೆ ಮಾಡಿಕೊಂಡೇ ಇದ್ಲು. ಇನ್ನು ಆರ್ಡ್ರ್ ಮಾಡಿರೋ ಫುಡ್ಡು ಕೂಡ ಬಂತು. ಸೊ ಎಲ್ಲ ಹಾಗೆ ಸ್ವಲ್ಪ ಮಾತಾಡಿಕೊಂಡು ಹಾಗೆ ಏನೇನು ತೊಗೊಂಡಿದ್ವಲ್ಲ, ಬರ್ಗರು, ಐಸ್ ಕ್ರೀಮು, ಫ್ರೆಂಚ್ ಫ್ರೈಸು ಎಲ್ಲ ತಿನ್ಕೊಂಡು ಇವರು ಸ್ವಲ್ಪ ಆಟಾಡಿ, ಆಮೇಲೆ ಟೈಮ್ ಅರೌಂಡ್ 2:30 ಆಗೋಗಿತ್ತು. ಹಸ್ಬೆಂಡ್ ಕೂಡ ಬಂದರು ಆಚೆ. ಸೊ ಮುಗ್ದಿದ್ರೆ ಬನ್ನಿ ಅಂತ ಹೇಳಿಬಿಟ್ಟು, ಹಾಗಾಗಿ ಆರಾಧ್ಯವರು ಆ ಕಡೆ ಹೋದರು, ನಾವು ಈ ಕಡೆ ಬರ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆದ್ಯಂತೂ ತುಂಬಾ ಎಂಜಾಯ್ ಮಾಡಿದ್ಲು, ಬಿಕಾಸ್ ಮಕ್ಕಳಲ್ವಾ. ಸೊ ಎಂಜಾಯ್ಮೆಂಟ್ಗೇನು ಕಡಿಮೆನೇ ಇರಲ್ಲ, ಅವ್ರಿಗೆ ಯಾರಾದರೂ ಸಿಕ್ಬಿಟ್ರೆ ಸಾಕು, ತುಂಬಾ ಎಂಜಾಯ್ ಮಾಡ್ತಾರೆ. ಇನ್ನು ಹಸ್ಬೆಂಡು ಒಂದು 5 ನಿಮಿಷ ಅಲ್ಲೇ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳಿದ್ರು, ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಆಚೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಬಿಸಿಲು. ಆದ್ಯಗೇನೋ ಒಂದೇ ಅಂದ್ಬಿಟ್ಟು ಸಿಟ್ಟು ಮಾಡ್ಕೊಂಡು ನನಗೆ ಹೊಡೆಯೋಕ್ಕೆ ಬರ್ತಾಯಿದ್ಲು. ನೋಡಿ ಫ್ರೆಂಡ್ಸ್ ಯಾವ ಥರ ಇದ್ದಾಳೆ. ಸೊ ಹಸ್ಬೆಂಡ್ಗೆ ಮತ್ತೆ ಫೋನ್ ಮಾಡಿದೆ ನಾನು, ಎಲ್ಲಿದ್ದೀರಾ, ನಾವು ಆಚೆ ಬಂದು ಆಲ್ರೆಡಿ 5-10 ಮಿನಿಟ್ಸ್ ಆಯಿತು ಅಂತ ಹೇಳಿಬಿಟ್ಟು. ಸೊ ಬರ್ತಾ ಇದ್ದೀನಿ, ವೆಯ್ಟ್ ಮಾಡಿ, ಅಲ್ಲೇ ಫೋಟೋಸ್ ಏನಾದರೂ ತೊಗೊಳಂಗಿದ್ರೆ ತೊಗೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿ ಪ್ಲೇಸು ಕೂಡ ಗ್ರೀನಾಗಿ ಚೆನ್ನಾಗಿತ್ತು. ಆದ್ಯನಿಗೆ ಒಂದು ರೀಲ್ಸ್ಗಾಗುತ್ತೆ, ಯಾವುದಾದ್ರೂ ಸಾಂಗ್ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಸ್ಲೋ ಮೋಷನಲ್ಲಿ ಸೊ ಜಸ್ಟ್ ವಾಕ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ ಹಸ್ಬೆಂಡ್ ಬರೋಷ್ಟರಲ್ಲಿ. ಸೊ ಅಷ್ಟರಲ್ಲಿ ಆದ್ಯನ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಮಾಡ್ತಾಳೆ ಅಲ್ವಾ. ಸೊ ಇವಳನ್ನ ಗುರ್ತಿಸಿ ಮಾತಾಡಿಸಿ ಫಸ್ಟ್ ಹೋಗ್ಬಿಟ್ಟಿದ್ರು, ಮತ್ತೆ ಬಂದು ಮಾತಾಡಿಸಿ ಸೊ ಫೋಟೋಸ್ ಎಲ್ಲ ತಕ್ಕೊಂಡ್ರು. ಅದೊಂದು ಖುಷಿ ಮೂಮೆಂಟ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಖುಷಿ ಆಯಿತು ಅವಳನ್ನ ಗುರ್ತಿಸಿ ಸೊ ಫೋಟೋಸ್ ತೊಗೊಂಡಿದ್ದಕ್ಕೆ. ಒಂಥರ ಪ್ರೌಡ್ ಫೀಲ್ ಆಯಿತು ನನಗೆ ಪೇರೆಂಟ್ಸ್ ಆಗಿ. ಸೊ ಇನ್ನು ಎಲ್ಲ ಮುಗಿಸ್ಕೊಂಡು ಈಗ
ಮನೆ ಕಡೆ ಹೋಗ್ತಾ ಇದ್ದೀವಿ. ಫುಲ್ಲು ಗಾಳಿ ಅಂದರೆ ಗಾಳಿ. ಬೆಳಿಗ್ಗೆ ಕೂಡ ತಿಂಡಿ ಮಾಡಿಲ್ಲ. ಸೊ ಈಗ ಮನೆಗೆ ಹೋಗಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು, ಸೊ ಹೋಗ್ಬೇಕಾದ್ರೆ ಮಟನ್ ತೊಗೊಂಡೋಗಿ ಒಂದೇ ಸರಿ ಅನ್ನ ಮಟನ್ ಸಾಂಬಾರು ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು, ಊಟನೂ ಕೂಡ ಔಟ್ಸೈಡ್ ಮಾಡಲಿಲ್ಲ, ಮನೆಗೆ ಹೋಗಿ ತಿನ್ನೋಣ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೂ. ರಿಸಲ್ಟ್ ಹೇಗಾಗುತ್ತಾ ಗೊತ್ತಿಲ್ಲ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಇನ್ನು ಮಲ್ಲೇಶ್ವರಂ ಕಡೆ ಬಂದ್ವಿ ನಾವು ಬರಬೇಕಾದ್ರೆ. ಸೊ ಸಂಡೇ ಆಗಿರೋದ್ರಿಂದ ಎಷ್ಟು ಟ್ರಾಫಿಕ್ಕು ಮತ್ತು ಎಷ್ಟು ಕ್ರೌಡ್ ಇತ್ತು ನೋಡಿ, ಸಖತ್ತಾಗಿತ್ತು. ಸೊ ನಾವೇನು ತೊಗೊಳಂತ ಇರಲಿಲ್ಲ, ಬಿಕಾಸ್ ಬಜೆಟ್ ಕಡಿಮೆ ಇತ್ತು ಅಂತ ಹಾಗೆ ಬಂದ್ವಿ. ಆ್ಯಕ್ಚುಲಿ ಆ ಕಡೆ ಬಂದಿದ್ದು ಅಲ್ಲಿ ಇದು ಪಾನಿಪುರಿ ತಿನ್ನೋಣ ಅಂತ. ತುಂಬ ಚೆನ್ನಾಗಿರುತ್ತೆ ಪಾನಿಪುರಿ ಪ್ಲಸ್ ಸ್ಯಾಂಡ್ವಿಚ್ ತಿನ್ನೋಣ ಅಂತ ಬಂದ್ವಿ. ಬಟ್ ಗೊತ್ತಿಲ್ಲ, ನಾವು 2:30 ಬಂದಿತ್ತು, ಇಟ್ಟಿರಲಿಲ್ಲ ಆ ಟೈಮ್ಗೆ. ಸೊ ಅದಾದಮೇಲೆ ಇಲ್ಲಿ ಹಳ್ಸಿನಣ್ಣು ತೊಗೊಳೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ರೆ ಜಾಸ್ತಿ ಹೇಳಿದ್ರಂತೆ. 100 ರೂಪಾಯಿಗೆ 4 ತೊಳೆನ 5 ತೊಳೆನ ಹೇಳಿದ್ರಂತೆ. ಹಾಗಾಗಿ ಹಸ್ಬೆಂಡ್ ಬೇಡ ಬಾ ಅಲ್ಲೆಲ್ಲಾದರೂ ಮುಂದೆ ತೊಗೊಳೋಣ, 50 ರೂಪಾಯಿಗೆ ಇಷ್ಟು ಜಾಸ್ತಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಬಂದ್ಬಿಟ್ರು. ಅದಾದಮೇಲೆ ಇಲ್ಲಿ ತಾಟಿಲಿಂಗು ಕಾಣಿಸ್ತು ಆದ್ಯನಿಗೆ. ಆದ್ಯ ಫೇವ್ರೇಟ್ ಅದು, ಇವನ್ ನನಗೂ ಕೂಡ ಫೇವ್ರೇಟೇ. ಹಾಗಾಗಿ 50 ರೂಪಾಯಿಗೆ 3, ಅದು 100 ರೂಪಾಯಿಗೆ ತೊಗೊಂಡ್ವಿ. ಸೊ ಅದೇ ಎಲ್ಲಿಂದ ಬರುತ್ತೆ ಏನು ಅಂತ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ರು ಅವ್ರ ಜೊತೆ ನನ್ನ ಹಸ್ಬೆಂಡು. ಸೊ ಈ ಹಣ್ಣು ಸಮ್ಮರ್ ಸೀಸನಲ್ಲೇ ಬರೋದು. ಬಂದಾಗ ತಿನ್ಕೊಂಬಿಡ್ಬೇಕು, ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣು ಬರುತ್ತೆ. ಸೊ ಅದನ್ನೆಲ್ಲ ಟೇಸ್ಟ್ ಮಾಡ್ತಾನೆ ಇರಬೇಕು. ಇನ್ನು ತೊಗೊಂಡು ಸರಿ ಆಟೋದಲ್ಲಿ ತಿನ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು, ಇಷ್ಟು ಹಣ್ಣು ಬಂತು ನೋಡಿ 100 ರೂಪಾಯಿಗೆ, ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಆಟೋದಲ್ಲೇ ತೊಗೊಂಬಂದ್ವಿ. ಅದೇ ಯಾಕೋ ಕೋಪ ಮಾಡ್ಕೊಂಬಿಟ್ಟಿದ್ಲು, ಯಾಕೆ ಅಂತ ಗೊತ್ತಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ.